ಹಾಯ್, ಎಲ್ಲರಿಗೂ ನಮಸ್ಕಾರ. ಮತ್ತೆ ತುಂಬಾ ಸಮಯದ ನಂತರ ಬೈಕಲ್ಲಿ ಒಂದು ಫೈನಲಿ ಶುಭ ಹೇಳಿ ಒಂದು ರೌಂಡ್ ಹೋಗಿ ಬರುವ ಅಂತ. ಹಾಗೆ ಬೈಕಲ್ಲಿ ಎಲ್ಲಿಗೆ ಹೋಗದೆ ತುಂಬಾ ಸಮಯ ಆಯ್ತು. ಹಾಗೆ ಸೀದಾ ಇಲ್ಲೇ ನಮ್ಮ ಮನೆ ಹತ್ರನೇ ಡ್ಯಾಮ್ ಇದೆ, ಶೆಡ್ ಡ್ಯಾಮ್, ಅಲ್ಲಿವರೆಗೆ ಹೋಗಿ ಬರುವ ಅಂತ. ನಮ್ಮ ಶುಭ ಎಲ್ಲಿದ್ದಾರೆ ನೋಡಿ, ಹೊಸ ಬೈಕ್ ಶುಭ ಇದು. ನಮ್ಮ ಅಡ್ವೆಂಚರ್ ಅಲ್ಲಿ ಇನ್ನೊಂದು ಬರ್ತದಲ್ಲ, KTM 390cc ಅಲ್ಲಿ. ಸೊ ಅಡ್ವೆಂಚರ್ ಅಲ್ಲ, ಅದು ಇನ್ನೊಂದಿದೆ ಮಾರ, ಆಫ್ ರೋಡ್ ಸೆಗ್ಮೆಂಟ್ ಇದು. ಅದು ಬೈಕ್ ಒಂದು ಮತ್ತೆ ಅಲ್ಲಿ ಹೋದ ನಂತರ ಕರೆಕ್ಟ್ ತೋರಿಸ್ತಾನೆ ಯಾವ್ಬೇಕಂತ ನೋಡಿ. ಹೀಗೆ ಕಾಣ್ತಿದೆ. ನನಗೆ ಮಾತ್ರ ಕಾಲು ಹಾಕುದಿಲ್ಲ ಮಾರ ಇದರಲ್ಲಿ. ಸ್ವಲ್ಪ ನಂದು 5.8 10 ಏನೋ ಇರಬೇಕು. ಅವನಿಗೆ ಆದ್ರೆ ಕರೆಕ್ಟ್ ಆಗ್ತದೆ. ಒಮ್ಮೆ ಬಿಟ್ಟು ನೋಡಿದೆ, ಮತ್ತೆ ಸ್ವಲ್ಪ ಹೆದರಿಕೆ ಆಯ್ತು ಮಾರ, ಹಾಗೆ ಮತ್ತೆ ಬಿಡ್ಲಿಕ್ಕೆ ಹೋಗ್ಲಿಲ್ಲ. ಹೈಟ್ ಜಾಸ್ತಿ ಇದೆ ಅದರದ್ದು. ಎಂತದ 6 ಅಂತ ಬರ್ತದೆ, ಅದು ಸ್ವಲ್ಪ ಹೊರಗಡೆ ಸೆಗ್ಮೆಂಟ್ ಅಂತ ಹೇಳ್ತಾರೆ ಮಾರೆ, ಅದು ಕರೆಕ್ಟ್ ಗೊತ್ತಿಲ್ಲ, ಅವನ ಹತ್ರ ಕೇಳ್ಬೇಕು ಅಷ್ಟೇ. ಅಂದ್ರೆ ಅದರಲ್ಲೆಲ್ಲ ಸ್ವಲ್ಪ ಹೈಟ್ ಜಾಸ್ತಿ ಇದೆ ಅಂತೆ. ಹಾಗೆ ಈಗ ನಾವು ಶೆಡ್ ಹತ್ರ ಬಂದು, ಇಲ್ಲಿ ಸೈಡ್ ಅಲ್ಲಿ ಗೋಲ್ಫ್ ಇದಿದೆ, ಸೈಡ್ ಇದೆ ನೋಡಿ, ಕಾಣ್ತದ. ಶುಭ ಎದು ಲೀಡ್ ಮಾಡ್ತಿದ್ದಾರೆ ಒಬ್ಬ ಸೀದಾ. ಎಂತ ಇಲ್ಲ, ಇಲ್ಲಿ ಸುಮ್ಮನೆ ನಮ್ಮ ಇದು ಫಸ್ಟ್ ಒಂದು ಮನೆ ಈ ಸೈಡ್ ಇತ್ತು ಶೆಡ್ಡಿಯಲ್ಲಿ, ನಂತರ ನಮ್ಮ ಸೈಡ್ ಶಿಫ್ಟ್ ಆಗಿತ್ತ. ಹಾಗೆ ನಮ್ಮ ಆಕ್ಚುಲಿ ಇವತ್ತೊಂದು ರೈಡ್ ಹೋಗಿ ಬರುವಂತ ಪ್ಲಾನ್ ಇತ್ತು ಮಾರೆ, ಮತ್ತೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಆಗ್ಲಿಲ್ಲ. ನಂಗೆ ಸಹ ಸ್ವಲ್ಪ ಫಂಕ್ಷನ್ ಇತ್ತು, ಬೇರೆ ಕೆಲಸ ಇತ್ತು ಮಾರೆ, ಹಾಗೆ ಮತ್ತೆ ಎಲ್ಲಿಗೆ ಸಹ ಹೋಗ್ಲಿಲ್ಲ. ಹಾಗೆ ಒಂದು ಸಂಜಾಗ ಅವನೇ ಫೋನ್ ಮಾಡಿದ್ದ ಶಿವ್, ಒಂದು ಸುಮ್ಮನೆ ಈಗ ಹೋಗಿ ಬರುವಂತ. ಇಲ್ಲ ಡ್ಯಾಮ್ ಇದೆ ನಮ್ಮದು ಶೆಡ್ಡೆಯಲ್ಲಿ, ಹಾಗೆ ಶೆಡ್ಡೆವರೆಗೆ ಡ್ಯಾಮ್ ವರೆಗೆ ಹೋಗಿ ಬರುವಂತ. ಹಾಗೆ ನಂದು ಸೆಟ್ ಈಗ ಮಾಡಿದ್ದು ಮಾರೆ. ನಾನಂದ್ರೆ ಮೈಕ್ ಎಲ್ಲ ಎಲ್ಲೆಲ್ಲಿ ಇತ್ತು, ಅರ್ಜೆಂಟಿಗೆ ಒಟ್ಟಾಸಿಗೆ ಫಿಕ್ಸ್ ಮಾಡ್ಕೊಂಡು ಬಂದಿದ್ದೇನೆ ಮಾರೆ. ಈಗ ಇದು ಕರೆಕ್ಟ್ ವೀಡಿಯೋ ಬರ್ತಿದೆ ಅಲ್ಲ, ಕ್ರಾಸ್ ಉಂಟಾ ಸತ್ತುಂಟಾ ಎಂತ ಸಹ ಗೊತ್ತಿಲ್ಲ ಮಾರೆ. ಹಾಗೆ ನೋಡಿ, ನಂದಂದ್ರೆ ಮೊಬೈಲ್ ಅಲ್ಲಿ ಚೆಕ್ ಮಾಡು ಅಂತ ಹೇಳುವಾಗ ಆಪ್ ಸಹ ಅದು ಅನ್ಇನ್ಸ್ಟಾಲ್ ಎಂತದಾಗಿದೆ. ಈಗ ನೀವು ಡೌನ್ಲೋಡ್ ಮಾಡಿ ಕುತ್ಕೊಳ್ಳಿಕ್ಕೆ ಟೈಮ್ ಇಲ್ಲ ಅಂತ, ಅಂದ್ರೆ ಆಲ್ರೆಡಿ ಲೇಟ್ ಆಯ್ತು, ಈಗ ಕತ್ತಲಾಗ್ತಾ ಬಂತಲ್ಲ. ನಾ ಡೌನ್ಲೋಡ್ ಮಾಡ್ಕೊಂಡು ಕುತ್ಕೊಂಡ್ರೆ ಇಲ್ಲೇ ಕತ್ತಲಾಗ್ತಾ ಅಂತ ಸೀದಾ ಹೊರಡೆ ಬಂದೆ. ಮತ್ತೆ ಗೋಲ್ಫ್ ಇದಕ್ಕೆ ಭಾರಿ ದೊಡ್ಡ ಇದಾಕಿದ್ದಾರೆ ಮಾರ, ಮೇಲೆ ಈಚೆ ರಟ್ಟದಾಗಿ ಅಂತ ನೋಡಿ ಸೈಡ್ ಅಲ್ಲಿ ಸೈಡ್ ಇದೆ. ಯಾರಾದ್ರೂ ಆಡುವವರು ಇದ್ರೆ ಕಮೆಂಟ್ ಮಾಡಿ, ಯಾರನ್ನು ಆಡ್ತೀರಾ ಅಂತ ಹೇಳಿ. ಹಾಗೆ 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 ಹಂಸು ರೈಡ್ ಸ್ವಲ್ಪ ಶುರು ಮಾಡ್ಬೇಕಂತ ಉಂಟು ಇದು ವಿಡಿಯೋದಲ್ಲಿ. ಈಗ ಫಸ್ಟಿಗೆ ಸ್ವಲ್ಪ ಟ್ರಯಲ್ ಮಾಡುದು ಇಲ್ಲಿ ಹೇಗೆ ಎಂತ ಅಂತ ನೋಡಿ. ಒಂದು ಗಾಡಿ ಹೀಗೆ ಕಾಣ್ತದೆ, ಇದರಿಂದ ಕರೆಕ್ಟ್ ಇನ್ನು ಅಲ್ಲಿಗೆ ಹೋಗಿ ತೋರಿಸ್ತೇನೆ. ಇನ್ನು ನೋಡಿ, ಸನ್ಸೆಟ್ ಆಗ್ತಾ ಉಂಟು ಇದರಲ್ಲಿ, ನೋಡಿ ಹೇಗಿದೆ ಅಂತ. ಸೂರ್ಯ ಕೆಳಗೆ ಬರ್ತಾ ಇದ್ದಾನೆ. ಒಂದು ವಾಯ್ಸ್ ನಿಮಗೆ ಕರೆಕ್ಟ್ ಬರ್ತಿದೆಯಾ ಇಲ್ಲವಾ ಅಂತ ಸ್ವಲ್ಪ ಡೌಟ್ ಉಂಟು ಮಾರೆ. ಮೈಕ್ ತುಂಬಾ ಟೈಮ್ ಆಯ್ತು ಮೈಕ್ ಯೂಸ್ ಮಾಡದೆ, ಹಾಗೆ ಈಗ ಕರೆಕ್ಟ್ ಉಂಟಾ ಇಲ್ಲವಾ ಅಂತ ಗೊತ್ತಿಲ್ಲ. ಈಗ ನೀವು ಬಂದಿರೋರು ಇಲ್ಲಿಗೆ ಡ್ಯಾಮ್ಗೆ, ಹಾಗೆ ಅಲ್ಲಿಗೆ ಹೋಗ್ತಿದ್ದೇವೆ. ಇಲ್ಲಂತ ರೈಟ್ ಹೋಗ್ಬೇಕು ಡ್ಯಾಮ್ ಸ್ಪಾಟಿಗೆ. ಡ್ಯಾಮ್ ಇಂದ ನಡುವಲ್ಲಿ ಒಂದು ಬ್ರಿಡ್ಜ್ ಇದೆ, ಆಚೆ ರಿವರ್ ಆಗಿ. ಸೊ ಒಳ್ಳೆ ಇದೆ, ಹೋಗುವ ನೋಡುವ ಸ್ವಲ್ಪ. ಇದು ಎಲ್ಲಿದು ಗವರ್ಮೆಂಟ್ ಶಾಲೆ, ದಕ್ಷಿಣ ಕನ್ನಡ ಶೆಡ್ ಗವರ್ಮೆಂಟ್ ಶಾಲೆಯಲ್ಲಿ. ಅಲ್ಲಿ ಸ್ವಲ್ಪ ಸೈಡ್ ಇಂದ ಹೋದ್ರೆ ಸಿಗ್ತದೆ ಡ್ಯಾಮ್ ನಮಗೆ. ಈಗ ಡ್ಯಾಮ್ ಅಲ್ಲಿ ನೀರುಂಟೆಲ್ಲ ಗೊತ್ತಿಲ್ಲ, ಆಗೊಮ್ಮೆ ಸ್ವಲ್ಪ ಮಳೆ ಬಂದೋಯ್ತು ಮಳೆ. ಈಗ ಮಳೆ ಉಂಟೆಲ್ಲ ಗೊತ್ತಿಲ್ಲ, ಮಳೆ ಬರುವಾಗ ಇಲ್ಲವಾ ಎಂತ ಅಂತ ಗೊತ್ತಿಲ್ಲ. ಈಗ ನಿಮಗೆ ವಿವ್ ಹೇಗೆ ಬರ್ತುಂಟ ಅದು ಸಹ ಗೊತ್ತಿಲ್ಲ ಮಾರೆ, ಹೇಗೆ ಬರ್ತುಂಟಂತ. ಎದುರೋಗಿ ನೋಡುವ. ಬೈಕ್ ತೆಗ್ದು ಒಂದು 2 ವರ್ಷ ಆಯ್ತು ಮಾರ, ಕರೆಕ್ಟ್ ಆಗಿ ಎಲ್ಲಿ ಸಹ ಹೋಗ್ಲಿಲ್ಲ ಗಮ್ಮದ್ದು. ಒಂದು ಹೋದದ್ದು ಲಾಸ್ಟ್ ಮೈಸೂರು ಹೋದದ್ದು ಮಾರ, ಅದು ವಿಡಿಯೋ ಮಾಡಿದ್ದೆ. ಅದು ವಿಡಿಯೋ ಸಮೇತ ಹಾಕ್ಲಿಕ್ಕೆ ಪುರ್ಸೊತ್ತ ಆಗ್ಲಿಲ್ಲ. ಅದು ಮತ್ತೆ ವಿಡಿಯೋನೇ ಗೋಪುರದಲ್ಲಿ ಇದು ಬೈ ಮಿಸ್ಟೇಕ್ ಆಗಿ ಡಿಲೀಟ್ ಆಗಿ ವಿಡಿಯೋಸ್ ಹೋಗಿತ್ತು ಮಾರ, ಹಾಗೆ ಹಾಕ್ಲಿಕ್ಕೆ ಆಗ್ಲಿಲ್ಲ ವಿಡಿಯೋ. ನಾನು ಮತ್ತೆ ಶಿವಯ್ಯ ಒಂದು ಕ್ಲಾಸಿಕ್ ಉಂಟು, ಅದ್ರಲ್ಲಿ ಓದೋದು ನಾವಿಬ್ರು. ಹಾಗೆ
ಪ್ಲಾನ್ ಇದೆ ಒಂದು ಹೋಗುದು ಇಲ್ಲಿ ಹತ್ರದಲ್ಲಿ ಫಸ್ಟಿಗೆ, ಆಮೇಲೆ ದೂರ ಇಲ್ಲಿ ಹೋಗ್ಲಿಲ್ಲ. ಮತ್ತೆ ಹ್ಯಾಂಡಲ್ ಬಾರ್ ಚೇಂಜ್ ಮಾಡಿದ್ದೇನೆ ಇದರದ್ದು. ಆಕ್ಚುಲಿ ಕೆಳಗಿತ್ತು ಹ್ಯಾಂಡಲ್ ಬಾರ್, ಸ್ವಲ್ಪ ರೇಸ್ ಹ್ಯಾಂಡಲ್ ಬಾರ್ ಹಾಕಿದ್ದೇನೆ ಈಗ. ಹಾಗೆ ಸ್ವಲ್ಪ ಕಂಫರ್ಟ್ ಒಳ್ಳೆ ಆಗಿದೆ ಈಗ ಆಕ್ಚುಲಿ ಬೈಕ್ ಇದು ನೋಡಿದ್ರೆ. ಒಳ್ಳೆ ರೈಡ್ ಮಾಡ್ಬೋದು. ಮಾತ್ರ ಸಮಸ್ಯೆ ಅಂದ್ರೆ ಇದು ಕೂತ್ಕೊಳ್ಳೋ ಪೊಸಿಷನ್ ಸ್ವಲ್ಪ ಬೇರೆ ಉಂಟು ಮಾರಿ, ಈ ಗಂಟಿದೆ ಅಲ್ಲ ಇಲ್ಲಿ, ಅದು ಸ್ವಲ್ಪ ನೋವಾಗ್ತದೆ ಕೂತ್ಕೊಳ್ಳುವಾಗ. ಈಗ ಗೊತ್ತಾಗುದಿಲ್ಲ, ಸ್ವಲ್ಪ ಲಾಂಗ್ ಹೋಗುವಾಗ ಗೊತ್ತಾಗ್ತದೆ. ಮತ್ತೆ ಶೂಸ್ ಇದೊಂದು ಕಮ್ಮಿಗೆ ಮಾರ 1,000ಕ್ಕೆ ಏನೋ ಸಿಕ್ಕಿದ್ದು ಬೈಕ್ ಇದು ಶೂ. ಹಾಗೆ 1,000ಕ್ಕೆ ಅಮೆಝಾನಲ್ಲಿ ಇತ್ತು, ಆಟೋ ಬಂದಿತ್ತು ಮಾರ ರೈಡಿಂಗ್ ಶೂ ಅಂತ. ಹಾಗೆ ತಕೊಂಡು 1 ವರ್ಷ ಆಯ್ತಾ ಅಂತ ಮಾರ, ಯೂಸ್ ಮಾಡ್ಲಿಲ್ಲ ಇಷ್ಟರವರೆಗೆ. ಇವತ್ತೇ ಹಾಕೊಂಡು ಬಂದದ್ದು. ನೋಡು ಮಳೆ ನೀ ಬಂದ್ರೆ ಟೆಸ್ಟ್ ಮಾಡ ನೀರು ಹೋಗ್ತದೆ ಇಲ್ಲೋ ಅಂತ. ಮಾತ್ರ ಫೀಲ್ ಅಡಿಯೆಲ್ಲ ಗಟ್ಟಿದೆ ಮಾತ್ರ ಮಾತ್ರ ಒಂದು ಇಲ್ಲಿ ಏನೋ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿದೆ ಮಾತ್ರ. ಇದು ಒಂಥರ ಏನೋ ಬೇರೆ ಟೈಪ್ ಆಗ್ತಿದೆ ಮಳೆ. ಸೂರ್ಯಾಸ್ತ ಆಗ್ಲಿಲ್ಲ ಇನ್ನು ಸಹ, ಮೇಲೆ ಇದ್ದೇನೆ ಸೂರ್ಯ. ಸೊ ಹಾಗೆಲ್ಲ ವಿಚಾರ. ಹಾಗೆ ನಮ್ಮ ಶಿವಭಾಯಿ ಗಾಡಿ ತೆಗೆದು ಒಂದು ತಿಂಗಳು ಆಗ್ತಾ ಬಂತ ಅಂತ. ಹಾಗೆ ಸ್ವಲ್ಪ ನಾವು ಇಲ್ಲಿ ನಮ್ಮದು ಗದ್ದೆ ಇದೆ ಅಲ್ಲ, ನಮ್ಮ ಗದ್ದೆ ಅಲ್ಲ ದೇವಸ್ಥಾನದ ಗದ್ದೆಯಲ್ಲಿ ಇದ್ರಲ್ಲಿ ಗದ್ದೆ ಇದೆ ಅಲ್ಲ, ಇಲ್ಲಿ ಸ್ವಲ್ಪ ಅದೆಲ್ಲ ಅಡ್ವೆಂಚರ್ ಅಲ್ಲ, ಬೈಕ್ ಆಫ್ ರೋಡ್ ಎಲ್ಲ ಮಾಡಬಹುದು ಅದರಲ್ಲಿ ಸ್ವಲ್ಪ. ಹಾಗೆ ಸ್ವಲ್ಪ ಮೇಲೆ ಕೆಳಗೆ ಹೋಗ್ತಿದ್ವಿ. ಇಲ್ಲಿ ಬೋಟ್ ಇದೆ, ಇಲ್ಲಿ ರಾಶಿ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಹಾಗೆ ಅಲ್ಲ ಸೂರ್ಯಾಸ್ತ ಆಗ್ತಾ ಬಂತು ಈಗ ಆಲ್ಮೋಸ್ಟ್. ಒಂದು ಹೆಲ್ಮೆಟ್ ಅಂತ ತಗೊಳ್ಬೇಕಂದ್ ಮಾರ, ಒಂದು ಸಜೆಸ್ಟ್ ಮಾಡಿ ಒಂದು ಒಳ್ಳೆ ಒಂದು 5 to 10 ಒಳಗೆ ಒಳ್ಳೆ ಹೆಲ್ಮೆಟ್ ಇದ್ರೆ ಏನಾದ್ರೂ ಗೊತ್ತಿದ್ದಾರಿದ್ರು ಅಂತ ಹೇಳಿ. ಈ ವಿಡಿಯೋ ನನ್ನ ಫಸ್ಟ್ ಚಾನಲ್ ಮೈ ಕಂಟ್ರಿ ಮೈ ನೇಚರ್ ಅಲ್ಲಿ ಆಗ್ತದೆ ನೋಡಿ. ಇದೆ ಇಲ್ಲಿ ಇದೆ ಡ್ಯಾಮ್ ಇದೆ ನೋಡಿ. ಸೊ ಡ್ಯಾಮ್ಗೆ ಹತ್ರ ಬಂದ್ರೆ ಡ್ಯಾಮ್ ಅದಿದೆ. ಸೊ ಆಚೆ ಈಚೆ ನೀರು ಹೋಗ್ತಾ ಪಾಸಿಂಗ್ ಆಗ್ತಾ ಇರ್ತದೆ, ನಡುವಲ್ಲಿ ಗಾಡಿ ಹೋಗ್ಬೋದು. ಇದೊಂದು ಬಾವಿ ಆಗಿದೆ ಅಂತ ಗೊತ್ತಿಲ್ಲ. ಈಗ ಎಂತ ಮಾಡುದು, ನಡುವಿಗೆ ಹೋಗೋಣ, ಆಚೆ ಹೋಗೋಣ. ಅಂಜಿನ ಹಂಚಿ ಬಾರಂಡ ಮೂಲ ಚೂರು ಅಂತದ್ದು ಪಕ್ಕ ಹೋಗೋಣ. ಎಂತ ಎಂತದ ಭಯ? ಸರಿ ಸರಿ ಸರಿ, ಗಾಡಿ ಪಾಸ್ ಆವತ್ತ ಮೂಲೆ ನೋಡ. ಇಲ್ಲಿ ನಿಲ್ವಾ ಸ್ವಲ್ಪ, ಮತ್ತೆ ಹೋಗುವ. ಅದೇ ಆತ ಏರ್ಪೋರ್ಟ್ ಮಿತ್ತಡು, ಅದೇ ಏರ್ಪೋರ್ಟ್ ಅಲ್ಲಿ ಮೇಲೆ ಇದಲ್ಲ, ಫ್ಲೈಟ್ ಅಲ್ಲಿ ಲ್ಯಾಂಡ್ ಆಗುದು. ಓಲು ಆ ಪಕ್ಕಿ ಮಾರ ಅಲ್ಲೇ ಫ್ಲೈಟ್ ಆಕ್ಚುಲಿ ಇಲ್ಲೇ ಲ್ಯಾಂಡ್ ಆಗ್ತದೆ. ಅದು ನೋಡಿ ಹೇಗೆ ಕಾಣ್ತಿದೆ ಅಂತ, ಸೂಪರ್. ಅವ್ ತುಲೆಗೆ ಅಲ್ಪದ ಪಿಕ್ಚರ್ ತುಲೆಗೆ ಫೋಟೋ ಅಡ್ಡವರನ್ನದ. ಸೊ ಇಲ್ಲೆಲ್ಲ ಪಾರ್ಟಿ ಎಲ್ಲ ಆಗ್ತಾ ಇರ್ತದೆ. ನಾವು ಸುಮ್ಮನೆ ಆಚೆ ಈಚೆ ಹೋಗಿ ನೋಡುವ ಸ್ವಲ್ಪ. ಬೈಕ್ ಏನಂತಾರೆ ವೆಂಚರ್ ಟೈಪ್ ಸ್ವಲ್ಪ ಚೇಂಜ್ ಇದೆ. ಸರಿ ಆಚೆ ನೋಡುವ ಸನ್ಸೆಟ್ ಆಗ್ತಾ ಬಂತ ಅಂತ. ಸೂರ್ಯ ಸೈಡ್ ಇದ್ದಾನೆ, ಇಲ್ಲಿಂದ ಹೋಗೋದು ಆರಾಮ್ಸೆ. ಬೈಕ್ ಒಮ್ಮೆ ಜೀಪ್ ಕೊಂಡೋಗಿದ್ದೆ, ರನ್ವೇ ವಿಡಿಯೋ ಎಲ್ಲ ಮಾಡಿ. ಇಲ್ಲಿ ಡ್ರೋನ್ ಹಾರೋದಿಲ್ಲ ಮಾರ, ಅಲ್ಲಿ ಏರ್ಪೋರ್ಟ್ ಅಲ್ಲಿ ಹತ್ರ ಡ್ರೋನ್ ಸ್ವಲ್ಪ ಕಷ್ಟದಲ್ಲಿ ಹಾರೋದು. ಅಲ್ಲಿಂದ ಬ್ರಿಡ್ಜ್ ಅಲ್ಪ ಗುರುಪುರ ಹತ್ರ ರೈಲ್ವೆ ಬ್ರಿಡ್ಜ್ ಹೇಗಿದೆ ನೋಡಿ. ಒಂದು ಫ್ಲೈಟ್ ಹೋಗ್ತಿದೆ ನೋಡಿ ಅಲ್ಲಿ ಮೇಲೆ. ಒಂದು ಜಸ್ಟ್ ಮಿಸ್ ಮಾರ, ಒಂದು ಫ್ಲೈಟ್ ಇತ್ತು. ಫ್ಲೈಟ್ ಹೋಗಿ ನಮ್ದು ಒಂದು ಸಮಸ್ಯೆ ಇದೆ, ನ್ಯೂಟ್ರಲ್ ಆಗಿದೆ, ಸ್ಟಾರ್ಟ್ ಆಗಿದೆ ಗಾಡಿ. ಹಾಗೆ ನ್ಯೂಟ್ರಲ್ಗೆ ಬೀಳಬೇಕು ಫಸ್ಟಿಗೆ, ಮತ್ತೆ ಗಾಡಿ ಸ್ಟಾರ್ಟ್ ಆಗ್ತದೆ. ಹೋಗುವ ಏನು ಡ್ಯಾಮ್ ನಡುವಿಂದ. ಹೇಗಿದೆ ನೋಡಿ ಡ್ಯಾಮು ನಡುವಲ್ಲಿ. ಒಂದು ಕಾರ್ ಬಂತು ಮಾರ, ಕಾರು ಬರೋ ಮುಂಚೆ ನಾವು ಪಾಸ್ ಆಗ್ತದೆ. ಸೊ ಶಿವಭಾಯಿ ಎದುರಲ್ಲಿದ್ದಾರೆ, ಎಲ್ಲ ಇಲ್ಲಿ ಕುತ್ಕೊಂಡು ಗಮ್ಮತ್ ಮಾಡ್ತಿರ್ತಾರೆ, ಮೀನ್ ಇಡ್ತಾ ಇರ್ತಾರೆ, ಆಚೆ ನೋಡ್ತಾ ಇರ್ತಾರೆ. ಬಾಡಿ ಬಿಲ್ಡರ್ ಇದ್ರು, ಬಾಡಿ ಬಿಲ್ಡರ್
ಡ್ಯಾಮಿಂದ ಮೀನು ಸಿಕ್ಕಿದೆ ಅವರಿಗೆ. ಗಾಲ ಗಾಲ ಇರ್ತದೆ ನೋಡ. ಕಾರ್ ವಾಸ ಆಗ್ತದ ವಾರ ಇಲ್ಲ ಅಣ್ಣ, ಗೊತ್ತಿಲ್ಲ ನಂಗೆ. ಒಮ್ಮೆ ಜೀಪ್ ಹೋಗಿತ್ತು, ಕಾರು ಹೋಗೋದ ಅಂತ ನನ್ನ ಪ್ರಕಾರ. ಈ ತರ ಇದೆ ನೋಡಿ. ನೋಡಿದ್ರಲ್ಲ, ನಾನು ಹಾಗೆ ತೋರಿಸಿದೆ ನಿಮ್ಗೆ ಶಿವದು ಗಾಡಿ. ವಿಡಿಯೋ ಮಾತ್ರ ವರ್ತ ಉಂಟಾ ಅಂತ ಕರ್ಮ. ಸ್ವಲ್ಪ ಅಡ್ಜಸ್ಟ್ ಮಾಡಿ. ಮೌಂಟ್ ಕರೆಕ್ಟ್ ಆಗ್ಲಿದೆ ಆಕ್ಚುಲಿ. ಈಗ ಇದರಲ್ಲಿ ವರ್ತನೆ ನೋಡ್ಬೇಕಾಗ್ತದೆ. ಅಂದ್ರೆ ನಾನು ಅರ್ಜೆಂಟಿಗೆ ಬಂದನು ಮಾರೆ, ಮತ್ತೆ ಈಗ ಅದನ್ನು ಟೈಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಕತ್ತಲ ಆಗ್ತದೆ ಅಂತ ಸೀದಾ ಬಂದೆ ನಾನು ಮತ್ತೆ. ಹಾಗೆ ಈಗ ಡ್ಯಾಮ್ ಇಂದ ಹೆಚ್ಚು ಹೋಗುದಂತ ಗೊತ್ತಿಲ್ಲ. ಶಿವಭಾಯಿ ಹೋಗುವ ಹೇಳಿದ, ಹಾಗೆ ಈಗ ಬರ್ತಿದ್ದೆ ಹೋಗ್ತಾ. ಸ್ವಲ್ಪ ಆಫ್ ರೋಡ್ ಇದೆ, ಸ್ವಲ್ಪ ರೋಡ್ ಮಾಡ್ಬೋದು ಇದರಲ್ಲಿ. ಹೆಚ್ಚು ಹೋಗ್ಲಿಕ್ಕೆ ಗೊತ್ತಿಲ್ಲ. ಇದನ್ನು ಫಾಲೋ ಮಾಡ್ಕೊಂಡು ಹೋಗುವ. ಇಲ್ಲ ನವಿಲಿದೆ, ಹೆಣ್ಣು ನವಿಲು, ಗಂಡು ನವಿಲಲ್ಲ. ಆಫ್ ರೋಡ್ ಅದ್ರಲ್ಲಿ ಸೂಪರ್ ಮಾರ. ಆಫ್ ರೋಡ್ ಮಾಡ್ಲಿಕ್ಕೆ ಎಲ್ಲಿಗೆ ಸಹ ಹೋಗ್ಬೋದು ಉದ್ದೇಶ ಹತ್ಕೊಂಡು. ಹೈಟ್ ಸಹ ಜಾಸ್ತಿ ಇದೆ, ಅಡಿಯಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಸೂಪರ್ ಇದೆ ಅದರಲ್ಲಿ. ಹಾಗೆ ಒಮ್ಮೆ ಆಯ್ತು ಇದನ್ನು ಕೊಟ್ಟು ಅಂತದ್ದು ಅಡ್ವೆಂಚರ್ ವಿನ್ ತೆಗಿಯುವ ಅಂತ. ಮತ್ತೆ ಮಾರ ಯಾರು ಪುನಃ ಗಡಿ ತೆಗಿಯುತ್ತಂತ ಗಾಡಿ ಫೀಚರ್ ಅಲ್ಲಿ ನೋಡುವ, ತೆಗ್ದ್ರೆ ಯಾವ್ದಾದ್ರು. ಸೊ ಈಗ 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 ಆ ಸೈಡ್ ಏರ್ಪೋರ್ಟ್ ಇದೆ, ಅಲ್ಲಿ ಏರ್ಪೋರ್ಟ್ ಇಂದ ಈಚೆ ಒಂದು ಇದು ಎಲ್ಲಿ ಕನೆಕ್ಟ್ ಆಗ್ತದೆ ಗೊತ್ತಿಲ್ಲ. ಈಚೆ ಒಂದು ರೈಲ್ವೆ ಟ್ರ್ಯಾಕ್ ಉಂಟು, ಮೋಸ್ಟ್ಲಿ ಅಲ್ಲಿಗೆ ಕನೆಕ್ಟ್ ಆಗ್ತದಾ ಇಲ್ಲ ನಮ್ದು ಏನ್ ಹೇಳ್ತಾರೆ ಗೊತ್ತಿಲ್ಲ ಎಲ್ಲಿ ಅಂತ. ನೋಡುವ ಎದುರು ಹೋಗಿ ಎಲ್ಲಿ ಹೋಗ್ತದೆ. ಒಂದು ಫೋನ್ ಬರ್ತಿದ್ದೆ ಮಾರ, ಯಾರಂತ ಗೊತ್ತಿಲ್ಲ, ನೋಡುವ. ಕಡಕ್ತ ಸಹ ಗೊತ್ತಿಲ್ಲ ಮಾರ. ಇಲ್ಲಿ ನವಿಲು ಹೊರ್ತಿದ್ದೆ ಎದುರಲ್ಲಿ ನೋಡಿ. ಶಿವಭಾಯಿ ನಿಂತ್ಕೊಂಡು ಹೋಗ್ತಿದ್ದಾರೆ ಆ ರೋಡಿಗೆ. ನವಿಲು ಆಚೀಚೆ ಓಡ್ತಿದ್ದೆ. ಇದು ಎಲ್ಲಿಗೆ ಬಂತು ಈಗ? ಇದು ರೋಡೇ ಇಲ್ಲ. ಇದೇ ರೋಡ, ಇದು ರೋಡ. ರೂಟ್ ಉಂಟಾ? ಎಲ್ಲಿ ಗೊತ್ತಿಲ್ಲ. ಸೀರೆ ಇಳಿಸ್ಕೊಂಡು ಬಂದ್ರೆ ಇದು ಅರ್ಧ ಉರ್ತಿದೆ ಮಾರ, ಎಂತ ಗೊತ್ತಿಲ್ಲ. ಯಾವ ಇಲ್ಲ ರೋಡ ಇಲ್ಲವಾ ಅಂತ ಮಾರ. ಎಲ್ಲಿ ಬಂದ ಸೀದಾ ಹೋಗುವ ಅಂತ ಹೇಳ್ಕೊಂಡು. ಓನಿಯ ರೋಡಿಜ್ಜ ಗೊತ್ತುನ? ರೋಡಿಜ್ಜ ತಿರ್ಗಾಗ ರೋಡ್ ಇಲ್ಲ ಮಾರ, ತಪ್ಪಿತ್ತು. ಅಲ್ಲಿ ಹೋಗ್ಬೇಕು ಆ ಸೈಡ್. ಶಿವಭಾಯ್ದು ಗಾಡಿ ನೋಡಿ ಈಗ ಕಾಣ್ತಿದೆ ಅಲ್ಲ ನಿಮ್ಗೆ? ನಂಗೆ ಗೊತ್ತಿಲ್ಲ ಮಾರ, ಸೆಟ್ ಮಾಡ್ಲಿಲ್ಲ. ಅದು ತಿರುಗಿಸಿದ್ರೆ ಅದು ಸಹ ವೇಟ್ ಉಂಟು ಮಾರ. ಹಂಚಿ ಭಯ ಸರಿ, ಆ ಸೈಡ್ ಹೋಗುವ. ರೋಡ್ ತಪ್ಪಿದೆ, ಇಲ್ಲೇ ಟರ್ನ್ ಮಾಡುವ. ಜಾಯ್ ಜೈ ಜೈ ಜಾಯ್. ಅಲ್ಲೊಂದು ಕನೆಕ್ಟ್ ಆಗ್ತದೆ ಮೋಸ್ಟ್ಲಿ. ಅಲ್ಲಿ ಫಸ್ಟ್ ಗೆ ಬಂತಲ್ಲ ಅದು ರೂಟ್ ಏನೋ ಗೊತ್ತಿಲ್ಲ ಮಾರ್ರೆ. ನಾವು ಈಚೆ ಬಂದ ಮಿಸ್ಟೇಕ್. ಅವು ಇಲ್ಲ ಕದಾ. ಹಾ ಒಂದು ನಿಮಿಷ ಮ್ಯಾಪ್ ನೋಡುವ. ಅಂದ ಮ್ಯಾಪ್ ಅವು ಅಲ್ಪ ಅಂಚಿ ಬರ್ತನದ ರೋಡು, ಅವ್ ರೋಡ್. ಹಾ ಅಲ್ಪ ಅಂಚಿ ಹೋಗ್ತಾನದ ಅವ್ ರೋಡ್. ಇಲ್ಲಿ ಡೆಡ್ ಎಂಡ್ ಇದೆ ನೋಡಿ, ಇಲ್ಲಿಂದ ಹೋಗ್ಬೇಕಿತ್ತು ಆಕ್ಚುಲಿ. ನೋಡುವ, ನಾಯಿ ಎಲ್ಲ ಬೊಗಳ್ತಿದೆ ಮಾರೆ. ನಾಯಿ ಬರೋ ಮುಂಚೆ ಹೋಗುವ ನಾವು ಇಲ್ಲಿಂದ. ಸೈ ಎಲ್ಲೆಲ್ಲ ತಿರುಗುತ್ತ ಮರಿ. ನನ್ನ ವಿಡಿಯೋ ಮಾತ್ರ ಕ್ಲಾಸ್ ಆಗಿದೆಲ್ಲ. ಏನು ಮಾಡೋದು ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮನೆ ಆಗ್ತಿದೆ ಮನೆ. ನಿಂತ್ಕೊಂಡು ಹೋಗ್ತಿದ್ದಾರೆ, ಪ್ರಾಕ್ಟೀಸ್ ಮಾಡ್ತಿದ್ದಾರೆ ನಿಂತ್ಕೊಂಡು ಹೋಗುದು. ಒಂದು ಅಡಿಯಲ್ಲಿ ಉಂಟು ಮಾರೆ. ಅಲ್ಲಿ ಬೈಕ್ ಬರ್ತಿದೆ ಅಲ್ಲ, ಅಲ್ಲೇನು ಹೋಗ್ಬೇಕಿತ್ತು. ವಾಯ್ಸ್ ಮಾತ್ರ ಈಗ ಬರಬರ್ ಅಂತ ಬರ್ತಾ ಗೊತ್ತಿಲ್ಲ. ನಮ್ಗೆ ತುಂಬಾ ಹತ್ತಿರದಲ್ಲಿ ಸ್ವಲ್ಪ ಮೆಲ್ಲ ಮಾತಾಡಬೇಕಂತ. ಸ್ವಲ್ಪ ಸೆಟ್ಟಿಂಗ್ ಎಲ್ಲ ಏನ್ ಸೆಟ್ಟಿಂಗ್ ಮಾಡ್ಲಿಲ್ಲ ಮಾರೆ, ಅರ್ಜೆಂಟ್ ಅಲ್ಲಿ ಎದ್ದುಕೊಂಡು ಬಂದದ್ದು ಹಾಗೆ.
ಹಾ ಇನ್ನೇನು. ಸೊ ಇಲ್ಲಿಂದ ಹೋಗುವ, ಏನಾದ್ರೂ ಇದ್ರೆ ನೋಡುವ. ಮಣ್ಣಿದ ರೋಡ್ ಇದೆ ಫುಲ್, ಆಫ್ ರೋಡ್ ಮಾಡ್ಕೊಂಡು ಹೋಗ್ಬೋದು. ನಿಂತ್ಕೊಂಡು ಹೋಗ್ಬೇಕಷ್ಟೇ. ನಾಯಿ ಎಲ್ಲ ಕಲ್ತಿದ್ದೆ ಮಾರೆ, ನಾಯಿನು ಓಡಿಸ್ಕೊಂಡು ಬರೋದಿದ್ರೆ ಸಾಕು ಮಾರೆ. ಇಲ್ಲಿ ರೋಡ್ ಇಲ್ಲಿದೆ, ಡಾಮರಿಲ್ಲ. ಸರ್ ಈಗ ಮಳೆ ಬಂದ್ರೆ ಮಾತ್ರ ಸಮಸ್ಯೆ, ಅಂದ್ರೆ ನಂಗೆ ಸಮಸ್ಯೆ. ನನ್ನ ಅಂಗಿ ಎಲ್ಲ ಈಗ ನನ್ನ ಪ್ರಕಾರ ಇದು ಅಲ್ಲಿ ಒಂದು ಸ್ಕೂಲ್ ಉಂಟು, ಕಾಲೇಜ್ ಸ್ಕೂಲ್ ಏನೋ ಇರ್ಬೇಕು. ಪ್ರಣವ ಯಾವ ಹೆಸರು ಸ್ಕೂಲ್ ಇದೆ. ಸಾರಿ, ಏನೋ ತಪ್ಪು ಹೇಳಿದ್ರೆ ಕ್ಷಮಿಸಿ, ಹೆಸರು ನನಗೆ ಬರ್ತಿಲ್ಲ ಅದಕ್ಕೆ. ಪ್ರಣವ ಒಂದು ಬ್ಯಾಂಕ್, ಪನ ಕಾಲೇಜ್. ಓಕೆ, ಪನ ಕಾಲೇಜ್ ಮೋಸ್ಟ್ಲಿ ಅಲ್ಲಿಗೆ ಕನೆಕ್ಟ್ ಆಗ್ತದ ಅಂತ ಕಾಣ್ತದೆ. ರೋಡ್ ಎಲ್ಲ ಇದು ಮಳೆ ಬರುವಾಗ ಮಾತ್ರ ಸೂಪರ್. ಈ ಬೈಕಿಗೆ, ಅವನ ಬೈಕಿಗೆ, ನನ್ನ ಬೈಕಿಗೆ ಕಷ್ಟ ಆಗ್ಬೋದು ಮಾರೆ. ನನ್ನ ಪ್ರಕಾರ ಪನ ಕಾಲೇಜ್ ಸೈಡ್ ಇಂದ ಹೋಗ್ತದ ಅಂತ. ಇಲ್ಲಿ ಅದೇ ಮಳೆಗಾಲದಲ್ಲಿ ಸೂಪರ್ ಇರ್ಬೋದು ಮಾತ್ರ. ಬೈಕ್ ಮಾತ್ರ ಸ್ವಲ್ಪ ಹೆಲ್ಮೆಟ್ ಒಂದು ಚೇಂಜ್ ಮಾಡ್ಬೇಕು ಮಾರೆ. ಕಂಫರ್ಟ್ ಉಂಟು. ನಾವು ಲಾಸ್ಟ್ ಟೈಮ್ ಹೋಗಿದ್ದೇವಲ್ಲ ಮಾರ, ಎಲ್ಲರಿಗೆ ಹೋಗಿದ್ವಿ ಲಾಸ್ಟ್ ಟೈಮ್, ಮೈಸೂರವರೆಗೆ ಹೋಗಿ ಬಂದಿದ್ವಿ. ಮತ್ತೆ ಇದು ನಮ್ದು ಗೋಪುರ ತೆಗಿಸಿದಲ್ಲ, ಅದು ಸ್ವಲ್ಪ ವೆಯ್ಟ್ ಜಾಸ್ತಿ ಆಗ್ತದೆ. ಸೊ ಇಲ್ಲೊಂದು ರೋಡ್ ಇದೆ, ಇಲ್ಲಿಂದ ಹೋಗುವ ರೋಡ್ ಒಂದು ಸಿಕ್ಕಿತ್ತು. ಎಲ್ಲಿ ಕನೆಕ್ಟ್ ಆಗ್ತದೆ ಗೊತ್ತಿಲ್ಲ, ಮೇಲೆ ಹೋಗುವ. ನನ್ನ ಗಾಡಿ ಯಾವ್ದಂದ್ರೆ ಹಾರ್ಲಿ ಡೇವಿಡ್ಸನ್ ಸ್ಟ್ರೀಟ್ ರೋಡ್ ಅಂತ, 750cc. ಮತ್ತೆ ಟಾರ್ಕ್ ಅದು ಇದು ಎಲ್ಲ ಗೊತ್ತಿಲ್ಲ ಮಾರ ನನಗೆ. ಎಲ್ಲರ ಕೇಳಿದರ ಪ್ರಕಾರ 60-70 ಅಂತ ಹಾರ್ಸ್ ಪವರ್ ಇರ್ಬೇಕು, ಗೊತ್ತಿಲ್ಲ ನಂಗೆ. ಹೇಳಿ, ಬೈಕ್ ಜಾಸ್ತಿ ಏನು ನಾಲೆಜ್ ಇಲ್ಲ, ಹಾಗೆ ಸ್ವಲ್ಪ ಇರೋದು ಅಷ್ಟೇ. ಸಿಸಿ ಮಾತ್ರ ಗೊತ್ತು, ಸಿಸಿ, ಅದರ ನಂತರದಲ್ಲಿ ಏನು ಗೊತ್ತಿಲ್ಲ ಹಾಗೆ. ಇದೊಂದು ದೊಡ್ಡ ಇದೆ. ಈಚೆ ಹೋದ್ರೆ ನನ್ನ ಪ್ರಕಾರ ಇಲ್ಲಿಗೆ ಹೋಗ್ತದೆ, ಈಚೆ ಹೋದ್ರೆ ಎಲ್ಲಿಗೆ ಹೋಗ್ತದೆ ಗೊತ್ತಿಲ್ಲ. ಎದುರು ಹೋಗುವ, ನೋಡುವ ಎಲ್ಲಿಗೆ ಹೋಗ್ತದೆ ಅಂತ. ನಮ್ದು ಇನ್ನೊಂದು ಫ್ರೆಂಡ್ ಹೇಳಿದ್ರು ಮಾರ, ರೈಡಿಗೆ ಹೋಗುವ ಅಂತ ಇವತ್ತು. ಅದೇ ಹೆಬ್ರಿಯಲ್ಲಿ ಒಂದು ಬ್ರೇಕ್ಫಾಸ್ಟ್ ಮಾಡಿ ಬರುವಂತ, ಹೆಬ್ರಿಯಲ್ಲಿ ಒಂದು ಹೋಟೆಲ್ ಇದೆ ಅಲ್ಲಿಗೆ. ಸೊ ನಂಗೆ ಆಗ್ಲಿಲ್ಲ, ಮತ್ತೆ ಈಗ ಫೋನ್ ಮಾಡಿದೆ, ಬರ್ತೀರಾ ಒಂದು ಸುಮ್ಮನೆ ಒಂದು ರೌಂಡ್ ಹಾಕಿ ಬರುವ ಅಂತ. ಮತ್ತೆ ಅವ್ರ ಫೋನ್ ಪಿಕ್ ಮಾಡ್ಲಿಲ್ಲ ಹಾಗೆ. ಮತ್ತೆ ನಾನು ಇದ್ದಾರೆ ಬಂದ್ರೆ. ಇದು ನನ್ನ ಪ್ರಕಾರ ಮೇಲೆ ಇರೋದು ಏರ್ಪೋರ್ಟ್ ಇರಬೇಕು, ಏರ್ಪೋರ್ಟ್ ಇಂದ ಸೈಡ್ ಅಲ್ಲಿ ಹೋಗ್ತಿದ್ದಾರೆ ಅಂತ. ಈಗ ಮಾಡುವುದ ಇಲ್ಲ ಗೊತ್ತಿಲ್ಲ ಮಾರೆ, ಮಾಡ್ಕೊಂಡು ಬಂದೆ. ಸರಿ ಹೋಗುವ, ಎದುರು ಹೋಗ, ಏನಾದ್ರು ಇದ್ರೆ ನೋಡುವ ಎದುರು. ಅಲ್ಲಿ ಮನೆ ಎಲ್ಲ ನೋಡಿ, ಸಣ್ಣ ಮನೆ, ಮಂಗಳೂರು ಇದು ದೊಡ್ಡ ಮನಸ್ಸಿದೆ. ಒಂದೊಂದು ಈ ಕಡೆ ಸಣ್ಣ ಮನೆ ಇದೆ, ಒಂದು JCB ಇದೆ. ಕತ್ತಲೆ ಆಗ್ತಾ ಬಂತು, ಇನ್ನು ಕತ್ತಲೆ ಆದ ನಂತರ ಕಾಣ್ತದೆ ಇಲ್ಲ ಗೊತ್ತಿಲ್ಲ ಮಾರ. ನೋಡುವ ಹೇಗೆ ಬರ್ತದಂತ ಫುಟೇಜ್. ಇದು ಫುಲ್ ರಾ ವಿಡಿಯೋ ಹಾಕುವ, ನೋಡುವ. ನೋಡಿ, ಇದನ್ನು ಸೀದಾ ನಾನು ನನ್ನ ಮೈ ಕಂಟ್ರಿ ಮೈ ನೇಚರ್ ಪೇಜ್ ಅಲ್ಲಿ ಹಾಕ್ತಿದ್ದೇನೆ. ಮೈ ಕಂಟ್ರಿ ಮೈ ನೇಚರ್ ಪೇಜ್ ಅಲ್ಲಿ ಹಾಕಿದ್ರೆ ಸುಮಾರು ಸಮಯ ಆಯ್ತು ಮಾರ, ಹಾಕುವ ಒಂದು ವಿಡಿಯೋ. ಇನ್ನು ಅದಕ್ಕೆ ಅದು ಸ್ವಲ್ಪ ಆಗ್ತಾ ಬರ್ತದೆ. ಮನೆದೆಲ್ಲ ವಿಡಿಯೋ ನಮ್ದು ಇನ್ನೊಂದು ಚಾನಲ್ ಇದೆ, K19 Diaries, ನನ್ನ ಮತ್ತೊಂದು ಅದರಲ್ಲಿ ಆಗ್ತದೆ. ಆಫ್ ರೋಡ್ ಇದು ಎಲ್ಲ ಇದ್ರೆ ನೀನು ನನ್ನ ಪ್ರಕಾರ ನಾನು ಮೈ ಕಂಟ್ರಿ ಮೈ ನೇಚರ್ ಅಲ್ಲಿ ಹಾಕ್ತೇನೆ. ಸೊ ಅದೊಂದ್ಸಲ ನೋಡಿ, ಫಾಲೋ ಮಾಡಿ, ಓಕೆ, ಶೇರ್ ಮಾಡಿ. ಹಾಗೆ ಎದುರು ಹೋಗುವ. ಸುಮಾರು ಬಂದ್ವೆ, ಒಂದು 7 ಕಿಲೋಮೀಟರ್ ವರೆಗೆ ರೈಡ್ ಮಾಡ್ಕೊಂಡು ಬಂದಿದ್ದೆ. ಈಗ ಸ್ವಲ್ಪ ಪನಿ ಮಳೆ ಬಂದ್ರೆ ಒಳ್ಳೇದಿತ್ತ ಅಂತ ಮಾರೆ. ಮಳೆ ಬಂದ್ರೆ ಖುಷಿ ಆಗ್ತದೆ ರೈಡ್ ಮಾಡಲಿಕ್ಕೆ. ಒಂದು ಟೆಂಪಲ್ ದ್ವಾರ ಇದೆ ಹಾಗೆ, ನೀಲಕಂಠ ನೋಡಿ. ಮತ್ತೆ ಅಂದ ದ್ವಾರ ಮೋಸ್ಟ್ಲಿ ಹೊಸತಾಗಿದೆ. ಓ ಆದ್ಯ ಪಡ್ಯದ ಇನ್ನು ಓಡೆ ಹೋಗ್ಬಿಡು. ಗುರುಪ್ರ ಓಡೆ ಟಚ್ ಆಪನ್ ಗುರುಪ್ರ. ಕುಲಾಯ್ದ ರೋಡ
ಸೈಡ್ ಪೋಯ ಹೋಗುವ. ಮೋಸ್ಟ್ಲಿ ಗುರುಪುರ ಟಚ್ ಆಗ್ತದೆ ಹೇಳ್ತಾನೆ, ನೋಡ ಗುರುಪುರದಲ್ಲಿ ಎಲ್ಲಿ ಟಚ್ ಆಗ್ತದೆ ಗೊತ್ತಿಲ್ಲ ಮಾರ. ಅಯ್ಯೋ ದೇವಾ, ಹೋಗುವ ಹೋಗುವ. ಮನೇಲಿ ಸ್ವಲ್ಪ ವರ್ಕ್ ಮಾಡ್ತಿದ್ದೆ ಮನೆ, ಸ್ವಲ್ಪ ಕಣ್ಣಿಗೆ ಮತ್ತೆ ವರ್ಕ್ ಮಾಡಿ ಚಾ ಕುಡಿತಿದ್ದೆ. ಚಾ ಕುಡಿಯೋದು ಒಂದು ಫೋನ್ ಬಂತು, ಹೋಗುವ ಅಂತ ಒಂದು ರೌಂಡ್ ಹೋಗಿರುವ ಅಂತ. ಆಗ ಬಂದಿದ್ದ ಮನೆಗೆ, ಒಂದು ಗ್ಲಾಸ್ ಸಿಕ್ಕಿದ್ದು, ಬ್ಯಾಟ್ರಿ ಡೌನ್ ಆಗಿತ್ತಂತೆ. ಹಾಗೆ ನಂದರಲ್ಲಿ ಇದ್ರದ್ದೊಂದು ಚಾರ್ಜರ್ ಇದೆ, ಅದರಲ್ಲಿ ಬ್ಯಾಟ್ರಿ ಚಾರ್ಜ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಹಾಗೆ ಬ್ಯಾಟ್ರಿ ಹಾಕೊಂಡು ಬಂದಿದ್ದೆ. ಹಾಗೆ ಹೇಳಿದ್ದೆ ಸಂಜೀವಿನಿ ಹೋಗುವ ನೋಡು, ಬೈಕ್ ಹೊಸ ಬೈಕ್ ತಕೊಂಡಿದ್ದೇನೆ, ನಾ ಹೊಸ ಬೈಕ್ ತಗೊಂಡಿದ್ದೇನೆ. ನಂದು ತಕೊಂಡು 2 ವರ್ಷ ಆಯ್ತು ಮಾರ, ಇಲ್ಲಿ ರೈಡ್ ಮಾಡಿಲ್ಲ. ಈಗ ಇವತ್ತು ತಕೊಂಡ ನಂತರ ಇನ್ನು ಸ್ವಲ್ಪ ರೈಡ್ ಶುರು ಮಾಡುವ ಅಂತ. ಎಲ್ಲಿಗೆ ಸಹ ಹೋಗುದಿಲ್ಲಲ್ಲ ಈಗ, ಸ್ವಲ್ಪ ರೈಡ್ ಮಾಡಿದ್ವಿ. ಈಗ ಸ್ವಲ್ಪ ಗೇರ್ಸ್ ಎಲ್ಲ ತಕೊಳ್ಬೇಕು ಮಾರ. ರೈಡಿಂಗ್ ಗೇರ್ ಇದೆ, ಶೂ ನಾರ್ಮಲ್ ಇರುದು ಮಾರ. ಶೂ ಒಂದು ಸ್ವಲ್ಪ ಕಾಸ್ಟ್ಲಿ ಇದೆ, ತಕೊಳ್ಬೇಕಂತ ಉಂಟು. ಈಗ ಕಾಸ್ಟ್ಲಿ ಜಾಸ್ತಿ ಇಲ್ಲ, ನಂದೊಂದು 10 ಒಳಗೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಬಜೆಟ್ ಇಲ್ಲ ಮಾರ. ಅದೊಂದು ಆಗ್ಬೇಕು. ಮತ್ತೊಂದು ಇಂಟರ್ಕಾಮ್ ಬೇಕು ಮಾರ, ಮಾತಾಡ್ಕೊಂಡು ಹೋಗ್ಲಿಕ್ಕೆ ಇದ್ರೆ ಕರೆಕ್ಟ್ ಆಗ್ತದಲ್ಲ, ಮಾತಾಡ್ಕೊಂಡು ಹೋಗ್ಲಿಕ್ಕೆ. ಸೊ ಈಗ ಇಲ್ಲಿ ಬಂದೆ, ಈಗ ಕನೆಕ್ಟ್ ಆಯ್ತು ಮಾರ. ಇರ್ಲಿಕ್ಕೆಲ್ಲ ಗೊತ್ತಿಲ್ಲ, ಅವನಿಂದ ಹೋಗ್ತಿದ್ದು ಅಷ್ಟೇ. ನಾನು ರೈಡ್ ಇವತ್ತಿದ್ದು ರೈಡ್ ಶುರು ಮಾಡಿದ್ದು ವಾಮಂಜೂರು ಜಂಕ್ಷನ್ ಇಂದ. ವಾಮಂಜೂರು ಜಂಕ್ಷನ್ ಮಂದಿರದಿಂದ ಸ್ಟಾರ್ಟ್ ಆಗಿತ್ತು, ಒಬ್ಬರು ಹಾಕಿದ್ದು. ಅದರಿಂದ ಸಾಧಾರಣ 8 ಕಿಲೋಮೀಟರ್ ಅಂದ್ರೆ 8.5 ಕಿಲೋಮೀಟರ್ ಬರ್ತಿದ್ದು. 8 ಕಿಲೋಮೀಟರ್ ಎಂತಾರೆ ಇದೆ. ಒಂದು ಕಮ್ಮಿ ಒಂದು 3 ಕಿಲೋಮೀಟರ್ ಮಾಡಿದ್ರೆ ಒಂದು ರೈಡ್ ಆಗ್ತದೆ. ಇದು 8 ಕಿಲೋಮೀಟರ್ ಎಲ್ಲ ನಾರ್ಮಲ್ ಎಲ್ರು ಮಾಡ್ತಾರೆ ಈಗ ಡೈಲಿ, ಅದಕ್ಕಿಂತ ಜಾಸ್ತಿ ಮಾಡ್ತಾರ ಅಂತ. ಮಂಗ್ಳೂರಿಗೆ ಹೋಗಿ ಬಂದ್ರೆ 30 ಕಿಲೋಮೀಟರ್ ಆಗ್ತದೆ ಮಾತ್ರ. ಒಳಗಿದ್ದು ರೋಡ್ ಅಲ್ಲ ಹಾಗೆ ಹಾಗೆ ಎಂತ ಮಾತಾಡೋದನ್ನು ಗೊತ್ತಿಲ್ಲ, ಸುಮ್ಮನೆ ಮಾತಾಡ್ಕೊಂಡು ಹೋಗುದು. ಹೋಗುವ ಎಲ್ಲ ರೈಡರ್ಸ್ ಅವರು ಎಷ್ಟು ಮಾತಾಡ್ತಾರೆ ಮಾರ, ಹೆಂಗಂತೆಲ್ಲ ಐಡಿ ಬರ್ತದೆ ಅಂತ ಗೊತ್ತಿಲ್ಲ ಅವರ ಮಂಡಿ. ಮಾತಾಡ್ಬೇಕು, ಹೀಗೆ ರೈಡ್ ಮಾಡ್ಬೇಕು ಅಂತ. ಇಲ್ಲಿ ನೋಡಿ ಗದ್ದೆ ನೋಡಿ ಹೇಗಿದೆ ಅಂತ, ಗದ್ದೆ ಗ್ರೀನರಿ ಮಾತ್ರ ಸೂಪರ್ ಇರುವಾಗ ಮಾತ್ರ. ಇದು ಮಾತ್ರ ನಾನು ಸೀದಾ ಹೊಲದ ಸೈಡ್ ಹೋಗ್ತದ ಮಾರ. ಹೊಲದ ಸೈಡ್ ಹೋಗ್ಲಿಕ್ಕೆ ಹೋಗ್ಬೋದು, ಹೊಲದ ಸೈಡ್ ಹೋಗ್ಲಿಕ್ಕೆ ಬ್ರಿಡ್ಜ್ ಕ್ರಾಸ್ ಆಗಿದೆ ಅಲ್ಲ, ಮೋಸ್ಟ್ಲಿ ಹೋಗ್ಬೋದು ಅಂತ. ಕೊಲಲ್ಲಿದ್ದು ನಮ್ಗೆ ಇದು ಸಿಗ್ತದೆ ಕೊಲಲ್ಲಿ ಹತ್ರ. ಅಲ್ಲಿಗೆ ಮನೆ ಕರೆಕ್ಟ್ ಆಗ್ತದೆ ಗೊತ್ತಿಲ್ಲ ಮಾರ. ಹೋಗಿ ನೋಡು, ಎದುರೋಗಿ ನೋಡುವ. ಯಾರಾದ್ರೂ ನೋಡಿದ್ರೆ ಕೊಂಚ ಇಷ್ಟು ಉದ್ದ ಮಾತಾಡ್ಕೊಂಡು ಬಂದಿದ್ದೇನೆ ಮಾರ. ಬೋರ್ ಆಗ್ತದೆಲ್ಲ ಗೊತ್ತಿಲ್ಲ. ನೋಡಿ ಕೆಂಪು ಇದು ನೋಡು ಹೇಗಿದೆ ಅಂತ. ಸೂಪರ್ ಇದೆ ರೋಡ್, ಒಳಗಿದ್ದು ಮಾತ್ರ ರೋಡು. ಸ್ವಲ್ಪ ಮಳೆ ಬಂದ್ರೆ ಎಲ್ಲ ಕ್ಲೀನ್ ಆಗ್ಬೋದು. ನಮಗಂದ್ರೆ ಒಳಗಿದ್ದ ರೋಡ್ ಇಲ್ಲಿ ಎಲ್ಲ ಬರ್ಲಿಲ್ಲ ಮಾರ. ಇದು ಎಲ್ಲಿ ಆದ್ರೆ ಮೈನ್ ರೋಡ್ ಕನೆಕ್ಟ್ ಆದ್ರೆ ಗೊತ್ತಾಗೋದು ಎಲ್ಲಿದ್ದೇವೆ ಅಂತ. ಈಗ ಇದೆಲ್ಲ ಒಳಗಿದ್ದ ರೋಡ್, ಹಾಗೆ ಯಾವ್ದು ಇಲ್ಲಿದ್ದು ರೋಡ್ ಅಂತ ಗೊತ್ತಾಗ್ತಿಲ್ವಾ. ಗುರುಪುರದ ಎಲ್ಲಿಗೆ ಕನೆಕ್ಟ್ ಆಗ್ತದೆ? ನೋಡು ಹೋಗುವ. ಆದಿನಾಥೇಶ್ವರ ದೇವಸ್ಥಾನ. ಸಾರಿ ತಪ್ಪಾಗಿದ್ರೆ ಕ್ಷಮಿಸಿ, ನೋಡಿಲ್ಲ. ಸ್ವಲ್ಪ ಉಚ್ಚಾರ ಸ್ವಲ್ಪ ಸರಿ ಇಲ್ಲ ಮಾರ, ಉಚ್ಚಾರಣೆ ಸರಿ ಇಲ್ಲ. ಸರಿ ಮಾಡುವ, ಕ್ಷಮಿಸಿ.
ಪಕ್ಕದಲ್ಲಿ ಕಾಣ್ತದ ಮಾರೆ, ಕಾಣ್ಕೊಂತ ಗೊತ್ತಿಲ್ಲ ನಿಮಗೆ. ಕಾಣಿದ್ರೆ ಒಳ್ಳೇದು, ಇಲ್ಲದ್ರೆ ಕಷ್ಟ ಮಾರೆ ನಿಮಗೆ ಕಾಣದಿದ್ರೆ. ನಿಮಗೆ ಸೌಂಡ್ ಕೇಳ್ತದೆ ಇದರದ್ದು? ಸೌಂಡ್ ಜಾಸ್ತಿ ಇಲ್ಲ ಮಾರೆ, ಸೌಂಡ್ ಕಮ್ಮಿ ನಾರ್ಮಲ್ ಬೈಕಿನಲ್ಲಿ. ಸೈಲೆನ್ಸರ್ ಅಲ್ಲಿ ಸ್ವಲ್ಪ ಒಳ್ಳೆ ಹಾಕಿದ್ರೆ ಹಾಗೆ ಸೌಂಡ್ ಇದೆ ಒಳ್ಳೆ ಮಾತ್ರ. ಅಯ್ಯೋ ದೇವ, ಸಾಕಾಯ್ತು ಮಾರೆ. ಎಲ್ಲಿಗೆ ಹೋಯ್ತು ಮಾರ, ನಾವು ಎಲ್ಲಿಗೆ ಒಂದೇ ಅಂತ ಗೊತ್ತಾಗ್ತಿಲ್ಲ. ಈಗ ಒಟ್ಟರಸಿ ಹೋಗ್ತಿದ್ದೇವೆ ಒಳಗೆ ರೂಟಲ್ಲಿ. ಇಷ್ಟೆಲ್ಲ ರೂಟ್ ಉಂಟಂತ ನಮ್ಮ ಒಳಗೆ ರೂಟ್ ಅಂತ ನಮಗೆ ಗೊತ್ತಿಲ್ಲ ಮಾರ. ಎಷ್ಟು ಮನೆ ಇದೆ, ಎಷ್ಟು ಟಾರ್ನ್ ಇದೆ, ಘಾಟಿ ಆಗಿದೆ. ಒಂದೊಂದು ದಿನ ಸೌಂಡ್ ಸರ್ ಆಯ್ತು, ಕುಯ್ 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 ಅಂತ. ಅದು ಬೆಲ್ಟ್ ಇದು ಸೌಂಡ್, ಅದಕ್ಕೆ ಸ್ವಲ್ಪ ಪೌಡರ್ ಹಾಕ್ಬೇಕು. ಅವ್ರು ಹೇಳ್ತಾರೆ ಪೌಡರ್ ಹಾಕಿಲ್ಲ ಅಂದ್ರೆ ಇದ್ರಲ್ಲಿ ಬೆಲ್ಟ್ ಡ್ರೈವ್ ಅಲ್ಲ, ಹಾಗೆ ಪೌಡರ್ ಹಾಕಿದ್ರೆ ಅದರದ್ದು ಸೌಂಡ್ ಬೆಲ್ಟ್ ಟಚ್ ಆಗುವಾಗ ಕುಯ್ 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 ಅಂತ ಹೇಳ್ತಲ್ಲ, ಕುಯ್ ಕುಯ್ ಕುಯ್. ಈಗ ಮನೆ ಉಂಟ ಅಂತ ಹಾಕಿ ಈಗ ಮನೆ ತುಂಬ ಉಂಟು, ಫಂಕ್ಷನ್ಸ್ ತುಂಬ ಮಾರೆ. ಮೋಸ್ಟ್ಲಿ ಕೈ ಕಾಣುವಂತಹ ಎಲ್ಲಿ ಬಂದ ಸೂಪರ್ ಉಂಟು ತೋರಿಸಿದ್ದೀವಿ ನೋಡಿ, ನೋಡುವ. ಅಯ್ಯ ದೇವ ದೇವ ಮಗುವ, ಈಗ ಬಂತು ಬ್ರಿಡ್ಜ್ ಬ್ರಿಡ್ಜ್ ಎಲ್ಲಿಗೆ ಬಂತಿದ್ದು? ಓಡೆ ಬರ್ತಂದ್ಯಾ? ಇಲ್ಲಿ ಓಡೆ ಬರ್ತಂದೆ ಕೈ ಕಂಬನ ಅನ್ವಿತಾನೆ ಇಲ್ಲದಲ್ವಾ? ಇನ್ನೇನಾ ಅಂಜನ ಅಂಚು ಅಂದ ಇಂಚು ಬೈ ಜನ. போய் ನೆಟ್ಟು போய் ಇದು ನಮ್ದು ಅನ್ವಿತನ ಹಿಂದೆ ಕೈಕಂಬಕ್ಕೆ ಬಂತು ಮಾರ. ಇದು ಇಲ್ಲಿಂದ ಹೋಗುವ ಆಚೆ. ಅವನಿಗೆ ಒಳ್ಳೇದು ಆಕ್ಚುಲಿ ಈ ರೋಡಲ್ಲಿ ಹೋಗ್ಲಿಕ್ಕೆ. ನನ್ನ ಬೈಕ್ ಸ್ವಲ್ಪ ಕಷ್ಟ ಆಗ್ತದೆ. ಬೈಕ್ ಗ್ರೂಪ್ ಬರ್ತಿದೆ ಅಂತ ಲೈಟ್ 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 ಮೈಯ ಕಾಣ್ತಿದೆ. ಲೈಟ್ ಮೋಸ್ಟ್ ಕ್ರಿಕೆಟ್ ಗ್ರೂಪ್ ಇರಬೇಕು. ಜಲ್ಲಿಕಲ್ಲು ಈ ಜನ ಅಂತ ಮೊಬೈಲ್ ಅಲ್ಲಿ ಆ ತರ ಯಾರ ಹತ್ರ ಮಾತಾಡುದು ಮಾರ. ಸೊ ನಮ್ಮ ದ್ವಾರ ಬಂತು. ಸರಿ ಬಾಯ್. ಇಲ್ಲಿಂದ ಇನ್ನು ನಾನು ಮನೆಗೆ, ಅವ ಶಾಪಿಗೆ ಹೋಗೋದಂತೆ. ಬಾಯ್ ಬಾಯ್. ಸರಿ, ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಇನ್ನೊಂದು ರೈಡ್ ಅಲ್ಲಿ. ಇವತ್ತಿನ ಜಸ್ಟ್ ನಮ್ದು ಕಿಲೋಮೀಟರ್ ಎಷ್ಟಾಗ್ತದೆ ಅಂತ ಮನೆಗೆ ಹೋಗಿ ಹೇಳ್ತೇನೆ. ಮೋಸ್ಟ್ಲಿ 18 ಕಿಲೋಮೀಟರ್ ರೈಡ್ ನಮ್ದು. ಸ್ಮಾಲ್ ರೈಡ್. ಏನು ನೆಕ್ಸ್ಟ್ 18 ಅಲ್ಲ, ನೆಕ್ಸ್ಟ್ 100 ಕಿಲೋಮೀಟರ್ ರೈಡ್ ಅಲ್ಲಿ ನೋಡುವ, ಸಿಗುವ. ಸರಿ, ಅಲ್ಲಿವರೆಗೆ ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ವಿಡಿಯೋ ನೋಡ್ತೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಲಾಂಗ್ ರೈಡ್ ನೋಡುವ. ಲಾಂಗ್ ಅಂದ್ರೆ ಜಾಸ್ತಿ ಇಲ್ಲ, ಹಾಗೆ 100 ಕಿಲೋಮೀಟರ್ ಗೊತ್ತಿಲ್ಲ, ಹೇಳಿಕ್ಕೆ ಆಗುದಿಲ್ಲ. ಪ್ಲಾನ್ ಚೇಂಜ್ ಆದ್ರೆ 200 ಸಾಗೋ 300 ಸಾಗೋದು. ಜನಗಳ ಮೇಲೆ ಡಿಪೆಂಡ್. ಜನಗಳು ಎಲ್ಲ ಫ್ರೀ ಇಲ್ಲಲ್ಲ ಮಾರೆ, ಎಲ್ಲ ಬಿಜಿ. ಹಾಗೆ ನೆಕ್ಸ್ಟ್ ಒಂದು ಬ್ಯಾಂಗ್ಳೂರ್ ಹೋಗೋದು ಗಾಡಿಯಲ್ಲಿ ಹೋಗುದು, ಹಾಗೆ ಕೌಂಟ್ ಆಗುದಿಲ್ಲ.
ಸೊ ಇದು ಅದು ಬಿ ಎಮ್ ಡಬ್ಲ್ಯೂನ ಅದು. ಸರಿ, ಹಾಗಾದ್ರೆ ನಾನು ಇಲ್ಲಿಂದ ಬಾಯ್ ಹೇಳ್ತಿದ್ದೇನೆ ಎಲ್ಲರಿಗೂ ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಜೈ ಜೈ.